ವಂಶಿ ವಂಶಿ ಬೇಗ ಬಾ. ನೋಡಿದನ್ನಲ್ಲ ನೋಡ್ದಾ? ಇಲ್ಲೇ ಕೂತ್ಕೊ, ನಾನು ಬರ್ತೀನಿ. ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನನ್ನ ಯಾವ ಕಣ್ಣು ನನ್ನ ಏನಮ್ಮ ಇದೆಲ್ಲ ಇರ್ಲಿ. ಯಾರೋ ನಿನ್ ಫೋಟೋ ಚೆನ್ನಾಗಿ ತೆಗೆದು ಕಳಿಸ್ತಾರೆ. ತೂ ಅಂತೋಗಿ ತೂ ಅನ್ನು. ಮೊದಲೆಲ್ಲ ವಯಸ್ಸಿಗೆ ಬಂದು ಹುಡುಗಿರ್ ಮನೇಲಿದ್ರೆ ಹುಡುಗರ ಕಾಟ ತಡೆಯಕ್ ಆಗ್ತಿರ್ಲಿಲ್ಲ. ಈ ಕಾಲ ಬದಲಾಗೋಗಿದೆ. ಫೋಟೋದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೋ. ನನ್ ದೃಷ್ಟಿನ ತಗಲುತ್ತೆ. ಎಲ್ಲಿ ಕೊಟ್ಟಿದ್ಯಾ? ಗಾಳಿ ಬಿಡ್ಸೋಕೆ. ಗಾಳಿ ಬಿಡ್ಸೋಕ? ಯಾರಿಗಪ್ಪ? ಯಾರು? ನೋಡಿ, ಇದು ಶಾರದಾ. ಹಲೋ ಮಿಸ್ಟರ್ ವಂಶಿ, ಬನ್ನಿ ಬನ್ನಿ ಬನ್ನಿ. ಖಂಡಿತ ಒಳಗೆ ಪ್ಲೀಸ್ ಕಮ್. ಮೀನಾಕ್ಷಿ, ಶಾರು ವೆರಿ ಸ್ಟ್ರಾಂಗ್ ಮ್ಯಾನ್. ಶಾರು ನಿಮ್ ಬಗ್ಗೆ ಎಲ್ಲ ಹೇಳಿದಾಳೆ. ಮೀನಾಕ್ಷಿ, ವಂಶಿ ವಂಶಿ. ಶಾರು, ಇವ್ರ ಜೊತೆಲಿ ಮಾತಾಡ್ತೀರಮ್ಮ ರೀ. ಅವ್ರು ಮಾತಾಡಿ ಬನ್ನಿ ಒಳಗೆ ಬನ್ನಿ. ನಿಮ್ ತಾತಾಜಿಗ್ ನಾನ್ ಹೇಗ್ ಗೊತ್ತು? ಫಸ್ಟ್ ಅವರೇ ಫೋಟೋ ನೋಡಿದ್ದು. ಏನಿದೆಲ್ಲ? ಫೋಟೋಸ್ ಚೆನ್ನಾಗಿದ್ಯಾ? ಯಾಕೆ ತೆಗ್ದೆ? ನಂಗೆ ಇಷ್ಟ ಆಯ್ತು. ನನಗಿದೆಲ್ಲ ಇಷ್ಟ ಆಗಲ್ಲ. ಸೂಪರ್ ಜೋಡಿ. ಕರೆಕ್ಟ್. ಥ್ಯಾಂಕ್ ಯು. ಏಯ್, ನಿಮ್ ಮನೇಲಿ ಎಲ್ಲಾರು ಮೆಂಟ್ಲಾ? ಒಳ್ಳೆ ಹುಚ್ಚ ಸಾಹಸ ಆಯ್ತು. ಹಲೋ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ, ಇಲ್ಲಿ ಫೋಟೋ ತೆಗಿಬಾರ್ದು ಅಂತ. ಆ ತರ ನೀವು ಹಾಕೊಳ್ಳಿ. ಯಾರು ತೆಗಿತಾರೆ? ಅಲ್ಲ ರೀ, ಏನೋ ಗೊತ್ತಿಲ್ದೆ ತಪ್ಪಾಯ್ತು, ಅದಕ್ಕೆ ಕಪಾಳಕ್ಕೆ ಹೊಡೆಯೋದ? ನಮ್ಮ ಅಪ್ಪ ಅಮ್ಮನೇ ಹೊಡೆದಿಲ್ಲ. ನಾನ್ ನಿಮ್ ಹಿಂದೆ ಅಲ್ದು ಅಲ್ದು ಸಾರಿ ಕೇಳಿದ್ನಲ್ಲ, ಕ್ಷಮಿಸಿದ್ದೀನಿ ಅಂತ ಒಂದ್ಸತಿನಾದ್ರೂ ಹೇಳಿದ್ರಾ? ಹುಡುಗಿ ಅನ್ನೋ ಸಾಫ್ಟ್ ಕಾರ್ನರ್ ಆದ್ರೂ ಬೇಡ್ವಾ? ನಾನೇನಾದ್ರೂ ನಿಮ್ಮನ್ನ ಪಾರ್ಕ್ ಕರ್ದ್ನಾ, ಥಿಯೇಟರ್ ಕರ್ದ್ನಾ, ಕಾಫಿ ಕರ್ದ್ನಾ? ಸರಿ, ಈ ಕಾಫಿಯಲ್ಲಿ ಕುಡಿತೀಯಾ? ಕಾಫಿ ಕುಡ್ದಾಯ್ತು, ಹೋಗೋಣ. ಏನ್ ಏನ್ ಎದ್ದೆ ಬಿಟ್ರಿ? ನೋಡು, ಕಪಾಳ ಕೊಡೋದಕ್ಕೆ ಕಾಂಪನ್ಸೇಷನ್ ಇಷ್ಟೇ. ಮತ್ತಿನ್ನೇನ್ ಮಾಡ್ಬೇಕು? ಮಾತಾಡ್ಬೇಕು. ನಿಮ್ ಜೊತೆ ನನ್ಗೇನ್ ಮಾತು? ನಾನೇನಾದ್ರೂ ಕೇಳ್ತೀನಿ, ನೀವ್ ಹೇಳಿ. ಇಲ್ಲ ನೀವೇನಾದ್ರೂ ಪ್ರಶ್ನೆ ಕೇಳಿ, ನಾ ಉತ್ತರ ಕೊಡ್ತೀನಿ. ನೋಡು, ನನಗಿದೆಲ್ಲ ಇಷ್ಟ ಇಲ್ಲ. ನಂಗೆ ಇಷ್ಟ ಇದೆ. ಐ ಲೈಕ್ ಯು. ಓ, ನನ್ ಬಗ್ಗೆ ಏನು ಗೊತ್ತಿಲ್ದೆ ಹೇಗೆ ಇಷ್ಟಪಡೋದು ಅಂತನಾ? ನಾನು BE ಓದ್ತಾ ಇದ್ದೀನಿ. ಇಲ್ಲಿರೋದು ಅಜ್ಜಿ ಮನೇಲಿ, ಆದ್ರೆ ಇರೋದು ಬ್ಯಾಂಗ್ಳೂರಲ್ಲಿ. ನಮ್ಮಪ್ಪಂದು ಸಾಫ್ಟ್ವೇರ್ ಪ್ರೊಫೆಷನ್. ಓಹ್, ಬಟ್ ಪರ್ಸನಾಲಿಟಿ ವೇಸ್ಟ್. ಬ್ಲಾಕ್ ಅಂಡ್ ವೈಟ್ ಕಾಲ್ದವ್ರ ತರ ಬಿಹೇವ್ ಮಾಡ್ತಾರೆ. ನನ್ ಬಗ್ಗೆ ಏನು ತಿಳ್ಕೊಳ್ಳೋದೇನ ಐ ಲೈಕ್ ಯು ಅಂತಿದ್ಯಲ್ಲ? ನಿನಗ್ ಬೇರೆ ಯಾರು ಸಿಕ್ಲಿಲ್ವಾ? ನಾನ್ ಚೆನ್ನಾಗಿದ್ದೀನಿ ಅಂತ ಬೇಕಾದಷ್ಟು ಜನ ಬಂದು ಪ್ರಪೋಸ್ ಮಾಡಿದ್ರು. ಆದ್ರೆ ಅದ್ರಲ್ಲಿ ಹೂ ಕೈ ಕೊಡೋರ್ಗಿಂತ ಕಿವಿಲಿಡಕ್ ಬಂದವರೇ ಜಾಸ್ತಿ. ನಾನ್ ಮಹಾನ್ ಕಿಲಾಡಿ, ಆದ್ರೆ ನಾನ್ ಯಾರ ಕೈಗೂ ಸಿಗ್ದೆ ನಿಮ್ ಹಿಂದೆ ಬಿದ್ದಿದ್ದೀನಿ. ಯಾಕ್ ಗೊತ್ತಾ? ನಾನ್ ಲವ್ ಮಾಡೋ ಹುಡ್ಗ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ ಹಾಗೆ ಆರ್ಡರ್ ಕೊಟ್ಟು ಮಾಡಿಸ್ದಾಗಿದ್ದೀರಾ. ಸೊ ಐ ಲವ್ ಯು. ಮೊದ್ಲು ಐ ಲೈಕ್ ಯು ಅಂದೆ, ಈಗ ಐ ಲವ್ ಯು ಅಂತಿದ್ಯಾ? ಬಿಟ್ರೆ ಮದನ ಮಾಡ್ಕೊಂಡ್ಬಿಡ್ತೀಯಲ್ಲ? ನೀವ್ ಏನೇ ಹೇಳಿದ್ರು ನನ್ ನಿರ್ಧಾರ ಬದಲಾಗಲ್ಲ. ನೀವ್ ಹೇಗಿದ್ದೀರೋ ಹಾಗೆ ನಿಮ್ಮನ್ನ ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದೀನಿ. ಯಾಕೆಂದ್ರೆ ಹಾಯ್. ಚೆನ್ನಾಗಿ ಕೇಳಿಸ್ಕೊಳ್ರೋ. ಟ್ರೈನಿಂಗ್ ಬಿಟ್ಟು ಹುಡುಗಿರು ವಿಷಯದಲ್ಲಿ ನಾವ್ ಇಂಟ್ರೆಸ್ಟ್ ತೋರಿಸಿದ್ರೆ ದೇವ್ರಣೆಗೂ ಪೊಲೀಸ್ ಆಗಲ್ಲ. ಕರೆಕ್ಟ್ ಆಗಿ ಹೇಳಿದೆ. ಇವತ್ತು ಸಂಡೇ, ಟ್ರೈನಿಂಗ್ ಇಲ್ಲ. ಬಾಯ್. ಎಲ್ಲೋ ಒಂದ್ ಕಡೆ ಯಾವಾಗ್ಲೂ ಪರ್ಫೆಕ್ಟ್ ಆಗಿರ್ತಾನಲ್ಲೋ. ಏನಾಗೆಲ್ಲಾದ್ರೂ ಲಾಂಗ್ ಡ್ರೈವ್ ಕರ್ಕೊಂಡು ಸೂಪರ್ ಆಗಿದೆ ಅಲ್ಲ? ಹಲೋ, ಇಲ್ಲಿ ಯಾಕೆ ನಿಂತಿದ್ದೀರಾ? ಯಾರೇ ನೀವು? ನಾವಿಬ್ರು ಲವರ್ಸ್. ಬರೋರೆಲ್ಲ ಹಿಂಗೆ ಹೇಳೋದು, ಬಂದ ತಕ್ಷಣ ಪೊದೆ ಒಳಗೆ ಹೋಗೋದು, ಇಲ್ಲ ಅಂದ್ರೆ ಬಿದ್ದು ಸಾಯೋದು. ಯಾಕೆ ಸುಮ್ಮನೆ ನಮ್ಗೆ ತಲೆನೋವು ಮಾಡ್ತೀರಾ? ಹೋಗ್ರಿ ಹೋಗ್ರಿ ಹೋಗ್ರಿ. ಯಾರ ಹತ್ರ ಮಾತಾಡ್ತಿದ್ದೀರಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಓಹೋ, ಮರ್ಯಾದೆನಾ? ಸ್ಟೇಷನ್ಗೆ ಬನ್ರಿ, ಅಲ್ಲಿ ಸಾಹೇಬ್ರು ಕೊಡ್ತಾರೆ. ನಡೀರಿ. ವಂಶಿ ಪ್ಲೀಸ್, ನಾವು ಮದ್ವೆ ಆಗ್ತಿರೋರು ಅಂತ ಹೇಳು. ಸ್ಟೇಷನ್ ಹೋದ್ರೆ ಸುಮ್ಮನೆ ತೊಂದ್ರೆ. ಹೇಳು ಪ್ಲೀಸ್. ಹಲೋ, ಅಲ್ಲೇನ್ ಗುಸು ನಡೀರಿ. ನಾವಿಬ್ರು ಮದ್ವೆ ಆಗೋರು ಸರ್. ಅಯ್ಯ, ಮುಂಚೆನೆ ಹೇಳಕ್ ಏನಾಗಿತ್ರಿ? ಅದ್ ಸರಿ, ಸಿಟಿ ಬಿಟ್ಟು ಇಲ್ಲಾಕ್ ಬಂದಿದ್ರಿ? ಪ್ರೈವಸಿ ಇರಲ್ಲ ಸರ್. ಈ ಪ್ರೈವಸಿನೇ ಪ್ರೆಗ್ನೆನ್ಸಿಗೆ ದಾರಿ ಮಾಡ್ಕೊಡೋದು. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಾರಿ ಸರಿ ನಡಿ ಹೋಗಿ. ವಂಶಿ, ಈಗೇನು? ಚಿಪ್ಸ್ ಅಲ್ಲೇ ಬಿಟ್ಟು ಬಂದೆ. ಸರಿ ಹೋಗು. ಟಾನ್ ಟಾನ್.
ನಿಮ್ ಫ್ರೆಂಡ್ಸ್ ನ ನಾಳೆ ಮೀಟ್ ಮಾಡ್ತೀನಿ. ಓಕೆ ಬಾಯ್. ಥಿಯೇಟರ್ ಜನನೇ ಇಲ್ವಲ್ಲ, ಪಿಕ್ಚರ್ ಚೆನ್ನಾಗಿಲ್ವೇನೋ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಗಾಡ್. ನೀವು ಟಿಕೆಟ್ ತಗೊಳ್ಳಿ, ಹೋಗಿ ವಂಶಿ, ನಾ ಬರ್ತೀನಿ. ನೀವ್ ಯಾಕೆ ಇಲ್ಲಿ ಬಂದ್ರಿ? ಅಲ್ಲ, ಗರ್ಲ್ ಫ್ರೆಂಡ್ಸ್ ನ ಕರ್ಕೊಂಡ್ ಬರ್ತೀನಿ ಅಂದ್ರಿ. ಅವ್ರು ಯಾರು ಬರೋದಿಲ್ಲ ನೋಡಿ, ನಿಮ್ ಹೆಲ್ಪ್ ಸಾಕು. ಶಿವ ಪಾರ್ವತಿ ಒಳಗ್ ಹೋದ್ರೆ ಬಸ್ವ ಹೊರಗಿರ್ಬೇಕು. ರೈಟ್ ಹೇಳಿ. ನಡೀರಿ ನಡೀರಿ. ಕೋಟ್ಲಲ್ಲೋ ಜರ್ಕು. It's a called turtle holding a wire ವಂಶಿ ಪಾಪ್ಕಾರ್ನ್. Catch the bouquet. Eagle grab the rabbit. Ha! ಈ ಡಬ್ಬಾ ಪಿಕ್ಚರ್ ನನಗಿಂತ ಚೆನ್ನಾಗಿದ್ಯಾ? Don't play the flute. ನಿಮ್ ತಾಯಿ ಊಟಕ್ಕೆ ಉಪ್ಪು ಖಾರ ಏನು ಹಾಕೋದಿಲ್ವಾ? ಏಕೆ? ಇಷ್ಟು ಚೆನ್ನಾಗಿರೋ ಹುಡುಗಿ ಪಕ್ಕದಲ್ಲಿ ಕೂತಿದ್ರು ಸುಮ್ಮನೆ ಕೂತಿದ್ಯಲ್ಲ. ಏನ್ ಮಾಡ್ಬೇಕೀಗ? ಓ, ಸುತ್ತಲೂ ನೋಡ್ತೀನಿ. Okay. ಇದು ಪ್ರೀತಿಯಿಂದ ಹಿಡ್ಕೊಂಡಂಗಿಲ್ಲ, ಪೊಲೀಸ್ನವರು ಕ್ರಿಮಿನಲ್ ಹಿಡ್ಕೊಂಡಂಗಿದೆ. ಸಾಫ್ಟ್ ಆಗಿ ರೊಮ್ಯಾಂಟಿಕ್ ಆಗಿ ಹೀಗೆ ಹಿಡ್ಕೋಬೇಕು. ವಂಶಿ, ವಂಶಿ, ಏನಾಯ್ತು? ವಂಶಿ, ಯಾಕೆ ನಿಂತ್ಬಿಟ್ಟೆ? ಪ್ಲೀಸ್ ವಂಶಿ, ಏನಾಯ್ತು? ಈಗ ಒಬ್ರು ಹೋದ್ರಲ್ಲ, ಅವ್ರು ನಮ್ಮನ್ನ ನೋಡಿದ್ರ? ಅಯ್ಯೋ, ಏನಾಯ್ತು? ಅವ್ರು ನಮ್ಮಮ್ಮ. ಅತ್ತೇನಾ? ಮೊದ್ಲೇ ಹೇಳಿದ್ರೆ ಮಾತಾಡ್ತಿದ್ದಲ್ಲ. ಅತ್ತೆ, ಪ್ರೀತಿಸೋರು ಯಾವತ್ತೂ ಯಾರಿಗೂ ಹೆದರ್ಬಾರ್ದು. ಹೌದು, ಸರಿ. ಏನಾಯ್ತು? ಅವಳು ನಮ್ಮಪ್ಪ ಅಮ್ಮ. ಬಾಬಾ ಹೋಗೋಣ ರೀ. ಅವ್ಳು ನಮ್ ಶಾರು ಅಲ್ವೇನ್ರಿ? ಹೌದಿಲ್ಲ, ನಮ್ ಶಾರುನೇ. ಯಾರು ಹುಡುಗನ ಜೊತೆ ಹೋಗ್ತಿದ್ದಾನೆ. ಶಾರು ಇರ್ಲಿ, ಮನೆಗೆ ಬರ್ಲಿ, ಮಾಡ್ತೀನಿ. ಅಮ್ಮ. ಬಾಪ. ಅಮ್ಮ, ನೀನು ನೋಡ್ದ? ನಾನ್ ದಿನ ನೋಡ್ತಾ ಇದ್ದೀನಲ್ಲಪ್ಪ ನಿನ್ನ. ಹಂಗಲ್ಲಮ್ಮ, ಇದಕ್ ಮುಂಚೆ ನನ್ನೇನಾದ್ರೂ ರೋಡಲ್ಲಿ ರೋಡ್ನಲ್ಲಿ ನೋಡಕ್ಕೆ, ಹುಡುಗಿ ಜೊತೆಗೆ ಸುತ್ತಕ್ಕೆ ನೀನೇನ್ ಪೋಲಿನಾ? ನೀನ್ ಪೊಲೀಸ್ ಕಣಪ್ಪ, ಪೊಲೀಸ್. ಗೊತ್ತಾಯ್ತು. ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಅವಳ ಹೆಸರು ಶಾರು. ಯಾರು? ಶಾರದಾ ಅಂತಮ್ಮ. ಇರೋದು ಬೆಂಗಳೂರಿನಲ್ಲಿ. ಇಲ್ಲಿ ಅವ್ರ ಅಜ್ಜಿ ತಾತನ ಮನೇಲಿ ಇದ್ಕೊಂಡು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ತುಂಬಾ ಒಳ್ಳೆ ಹುಡುಗಿಮ್ಮ. ನಾನೊಂದ್ ಮಾತು ಹೇಳ, ಅವ್ರ ಬಗ್ಗೆ ನಾವೆಲ್ಲ ತಿಳ್ಕೊಳಕ್ ಮುಂಚೆ ನಮ್ ಬಗ್ಗೆ ನಾವೆಲ್ಲ ಹೇಳ್ಕೋಬೇಕು. ಈಗಿನ ಕಾಲದಲ್ಲಿ ಪ್ರೀತಿಸೋಕೆ ಮನ್ಸಿಗಿಂತ ಆಸ್ತಿ, ಅಂತಸ್ತು, ಅರ್ಹತೆ ಏನೇನೋ ಬೇಕು ಅಂತಾರೆ. ಅವೆಲ್ಲ ನಮ್ಮ ಹತ್ರ ಇಲ್ಲಪ್ಪ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನೀನ್ ನೋವು ಅನುಭವಿಸಿದ್ರೆ ನನ್ನ ಕೈಯಲ್ಲಿ ತಡೆಯಕ್ಕಾಗಲ್ಲಪ್ಪ. ನನಗಿರೋನು ನೀನೊಬ್ಬನೇ ಕಣಪ್ಪ, ನೀನೊಬ್ಬನೇ. ಅಮ್ಮ, ನಾನು ಅವಳು ಎಲ್ಲ ವಿಷಯನೂ ಹೇಳಿದಿನಮ್ಮ. ಅವಳು ಅಷ್ಟೇ, ಅವ್ರ ಮನೇಲಿ ಎಲ್ಲರನ್ನೂ ಒಪ್ಪಿಸ್ತೀನಿ ಅಂತ ಹೇಳಿದಾಳೆ. ಜೊತೆಗೆ ಅವ್ರೆಲ್ಲರೂ ಓದ್ದವ್ರಮ್ಮ. ಆದ್ರೆ ನಾನಷ್ಟು ಓದ್ದವಳಲ್ವಲ್ಲಪ್ಪ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ನೋ 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 ನೋ, ಇಂಪಾಸಿಬಲ್. ನಾನಿನ್ನ ಬೆಂಗಳೂರಿಂದ ಮೈಸೂರು ಕಳಿಸಿರೋದು ಇಂಜಿನಿಯರಿಂಗ್ ಓದ್ಲಿ ಅಂತ. ಈ ತರ ಊರೆಲ್ಲ ಸುತ್ಕೊಂಡು ಪ್ರೀತಿ ಮಾಡ್ಲಿ ಅಂತ ಅಲ್ಲ. ನಿಮ್ಮಪ್ಪ ಬೈತಿದ್ರೆ ಸುಮ್ನೆ ಕುತ್ಕೊಂಡು ತಿಂತಿದ್ಯಲ್ಲೇ. ಅಯ್ಯೋ ಅಮ್ಮ, ಲವ್ ವಿಷಯ ಗೊತ್ತಾಗೋ ತನಕ ಭಯ. ಗೊತ್ತಾದ್ಮೇಲೆ ಯಾಕೆ ಭಯ? ಕಪಾಳ ಕೊಳಿತೀನಿ ನೋಡು. ಎಲ್ರು ಕಪಾಳಕ್ ಬಾರ್ಸೋಕೆ ನನ್ ಕೆನ್ನೆ ಏನ್ ಜಾಕಿರ್ ಹುಸೇನ್ ತಬ್ಲಾನ ಯಾರೇ ಬಾರ್ಸಿದ್ರು? ಅವನೇ, ನಿನ್ನ ಅಳಿಯ. ಇಲ್ಲಿ ನೋಡೆ, ನನ್ನ ಮಾತಿಗೆ ನಿನ್ನ ಮರ್ಯಾದೆ ಕೊಡದೆ ಹೋದ್ರೆ ನಾನು, ನಿಮ್ಮಮ್ಮ, ನಿಮ್ ತಾತ, ನಿಮ್ ಅಜ್ಜಿ ಯಾರು ಬದುಕಿರಲ್ಲ. ನಿನ್ನ ಮಗಳ ವಿಷಯ ಬೇಕಾದ್ರೆ ನೀನ್ ಸಾಯಿ, ನಮ್ಮನ್ನ ಯಾಕೋ ಸಾಯಿಸ್ತೀಯ ಅಲ್ವಾ ಮೀನಾಕ್ಷಿ? ಮೈಸೂರಿನಲ್ಲಿ ನಾವೇ ಓಲ್ಡೆಸ್ಟ್ ಕಪಲ್. ಇನ್ 10 ವರ್ಷ ಆದ್ರೆ ಲಿಮ್ಕಾ ರೆಕಾರ್ಡ್ಸ್ ನಲ್ಲಿ ನಮ್ ಹೆಸರು ದಾಖಲಾಗುತ್ತೆ. ಆಯ್ತಾಯ್ತು, ನಾನು ಒಬ್ನೇ ಸಾಯ್ತೀನಿ. ಚೂರಿ, ಹೇ, ಏನೇ ನೋಡ್ಕೊಂಡು ನಿಂತಿದ್ಯಾ? ಹೋಗ್ ಬುದ್ಧಿ ಹೇಳಿ ಅವಳಿಗೆ.
ಶಾರು ಯಾಕೆ ಈಗ ಹಠ ಮಾಡ್ತೀಯಾ? ಅಮ್ಮ, ಮದ್ವೆ ಆಗೋನು ಹೀಗೆ ಇರ್ಬೇಕು ಅಂತ ಒಂದ್ ಐಡಿಯಾ ಇರುತ್ತೆ. ಯಾಕೆ ನಿಂಗಿರ್ಲಿಲ್ವಾ? ನಮ್ ಕಾಲದಲ್ಲಿ ಅದಕ್ಕೆಲ್ಲ ಅವಕಾಶ ಎಲ್ಲಿತ್ತೆ? ನಿನ್ ಬ್ಯಾಡ್ ಲಕ್. ಅವನು ಹೇಗಿದಾನ್ ಗೊತ್ತಾ? ಹೇಗಿದಾನೆ? 10 ಜನ ಬಂದ್ರು ಒಬ್ಬನೇ ಹೊಡೆದಾಕ್ತಾನೆ. ಗಂಡ್ಸು ಅಂದ್ರೆ ಹಂಗಿರ್ಬೇಕು. ಮಿಸ್ಟರ್ ಕೃಷ್ಣಮೂರ್ತಿ ತರ ಅಲ್ಲ, ಹೊಟ್ಟೆ ಬಿಟ್ಕೊಂಡು ಕೆಟ್ಟದಾಗಿ. ಏನು ಬೇಡ. ಎಷ್ಟೋ ಜನರಿಗೆ ₹1 ಕಾಯಿನ ಕೆಳಕ್ ಹಾಕಿದ್ರೆ ಎತ್ಕೊಳಕ್ಕೆ ಕಷ್ಟ ಆಗುತ್ತೆ. ಮಿಸ್ಟರ್ ಕೃಷ್ಣಮೂರ್ತಿಗೆ ನೋಡೋಕ್ಕೂ ಕಷ್ಟ ಆಗುತ್ತೆ ಗೊತ್ತಾ? ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು? ಅವಳು ನನ್ನ ಅಷ್ಟೊಂದು ಇನ್ಸಲ್ಟ್ ಮಾಡ್ತಿದ್ರೆ ನನ್ನ ಹೆಂಡತಿ ಕೇಳ್ಕೊಂಡು ನಿಂತಿದ್ಯಲ್ಲೇ. ಸುಮ್ನಿರೆ. ನೋಡ ಇಲ್ಲಿ, ನೀನು ನಿನ್ನ ಪ್ರೀತಿ ಗೀತಿನ ಬಿಟ್ರೆ ಗೆದ್ದೆ. ಇಲ್ಲ ಅಂದ್ರೆ ನನ್ ಡಿಸಿಷನ್ ಕೇಳು. ನಿನ್ನ ಎಜುಕೇಶನ್ ಕಟ್. ಮೈಸೂರಿಂದ ಬೆಂಗಳೂರಿಗೆ ನಿನ್ನ ಶಿಫ್ಟ್ ಅಷ್ಟೇ. ಅಮ್ಮ, ನಾನೇನೇ ಮಾಡ್ಲಿ? ಅಜ್ಜಿ ಆಶೀರ್ವಾದ ಮಾಡಿ. ಅಯ್ಯಯ್ಯೋ, ಇದೇನೇ ಇದು? ನಿಮ್ಮ ಅಪ್ಪನ ಮದುವೆ ಖರ್ಚೆ ಉಳಿಸಿಬಿಟ್ಟಿದೆಯಲ್ಲೇ. ಕಿಟ್ಟಿ, ಕೃಷ್ಣಮೂರ್ತಿ, ಬಾರೋ ಇಲ್ಲಿ. ಎಂತ ಕೆಲಸ ಮಾಡ್ಬಿಟ್ಟಿ ಶಾರು? ಕೊನೆಗೂ ನೀನ್ ಹಠನೆ ಸಾಧಿಸ್ಬಿಟ್ಟಿಯಲ್ಲ. ಮದುವೆ ಮುಗಿಸ್ಕೊಂಡು ಇಲ್ಲಿಗಾಕ್ ಬಂದೆ? ಹಾಳಾಗೋಗು. ಏನೇ ಹೇಳ್ತಿದ್ಯಲ್ಲ, ಇವಳು ಚಿಕ್ಕವಳಾಗಿದ್ದಾಗ ನನ್ನ ಮಗಳು ಈ ಮನೆ ಹೊಸಲು ದಾಟಲಿಲ್ಲ ಅಂತ. ಈಗ ಕಣ್ ತುಂಬಾ ನೋಡು, ಹೊಸಲು ದಾಟಿ ಹಸೆ ಮನೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಹಾರ ಸಮೇತ ಬಂದಿದ್ದಾಳೆ. ಏಯ್, ಇನ್ನು ಯಾಕೆ ನಿಂತಿದ್ಯಾ? ಇವತ್ತಿಂದ ನನ್ನ ಮಗಳು ನನ್ನ ಪಾಲಕ ಸತ್ತೋದ್ಲು ಅಂತ ಸ್ನಾನ ಮಾಡ್ಬಿಡ್ತೀನಿ. ಅಪ್ಪ, ಅದ್ ಏನು ಅಂತ ಮಾತಾಡ್ತಿದ್ಯಾ? ಮೊದ್ಲು ನೀನ್ ಸಾಯ್ತೀನಿ ಅಂದೆ, ಈಗ ನನ್ನನ್ ಸಾಯಿ ಅಂತಿದ್ಯಾ. ಇಷ್ಟ್ರಲ್ಲೇ ಗೊತ್ತಾಗಲ್ವಾ? ಪ್ರೀತಿಗೋಸ್ಕರ ಮಕ್ಕಳು ಬೇಕಾದ್ರೆ ಸಾಯ್ತಾರೆ, ಅವ್ರಿಗೋಸ್ಕರ ಅಪ್ಪ ಅಮ್ಮಂದ್ರೆ ಸಾಯಲ್ಲ. ಕರೆಕ್ಟ್. ಈ ₹50 ಹಾರದ ಮೇಲಿರೋ ನಂಬಿಕೆ ನಿನಗ್ ನನ್ ಮೇಲಿಲ್ಲ. ಕತ್ತಲ್ ತಾಳಿ, ಕಾಲುಂಗ್ರ ಏನು ನೋಡ್ಲಿಲ್ಲ, ಸುಮ್ನೆ ಬೈತಾ ಇದ್ಯಾ. ಹೌದಲ್ವಾ? ಒಂದೊಂದ್ಸಲ ಒಂದೊಂದ್ ಮಾತಾಡಕ್ಕೆ ನಾನು ನಿಂತರ ಅಲ್ಲ. ಒಬ್ಬನ್ನೇ ಪ್ರೀತಿಸಿದೀನಿ, ಅವನನ್ನೇ ಮದ್ವೆ ಆಗ್ತೀನಿ. ಸರ್, ನಮ್ಮ ವಂಶ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಏಯ್, ನಮ್ಮನೆ ವಿಷಯ ಮಾತಾಡಕ್ ನೀನ್ಯಾರೋ? ಮರ್ಯಾದೆಗೆ ಆಚೆಗೆ ಹೋಗೋ, ಇಲ್ಲಾಂದ್ರೆ ಪೊಲೀಸ್ ಕರೆಸಿ ಒಳಗಡೆ ಹಾಕ್ಸ್ಬಿಡ್ತೀನಿ. ಅಪ್ಪ, ಇವರೆಲ್ಲ ಪೊಲೀಸ್ ಆಗೋರೆ. ಸರ್, ವಂಶಿ ನಮ್ ಬ್ಯಾಚ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್. ಅಂಥದ್ರಲ್ಲಿ ಅವ್ನು ನಿಮ್ ಮಳಿ ಆಗ್ತದೆ ಅಂದ್ರೆ ನಿಮ್ ಅದೃಷ್ಟ ಅಲ್ವಾ? ಸರ್, ಲವ್ ಮಾಡಿದ್ರು ಮನೆಯವ್ರ ಬಲವಂತಕ್ಕೋಸ್ಕರ ಇನ್ನೊಬ್ಬನ ಹುಡುಗನ ಒಪ್ಕೊಂಡು ಹಸೆ ಮನೆಯಿಂದ ಓಡ್ ಹೋಗಿ ಮರ್ಯಾದೆ ಕಳೆಯುವಂತ ಕೆಲಸ ಇವ್ರಿಬ್ರೇನ್ ಮಾಡ್ಲಿಲ್ವಲ್ಲ. ನೀವ್ ಇವ್ರ ಪ್ರೀತಿನ ಒಪ್ಕೊಂಡ್ರೆ ಅವ್ರ ದೃಷ್ಟಿಯಲ್ಲಿ ನೀವೇ ದೊಡ್ಡವರಾಗ್ತೀರಾ. ಯೋಚನೆ ಮಾಡಿ ಸರ್. ನೋಡು, ಇಷ್ಟೆಲ್ಲ ಗಲಾಟೆ ನಡೀತಾ ಇದ್ರು ನೀನ್ ಸುಮ್ನಿರೋದ್ ನೋಡಿದ್ರೆ ನೀನ್ ತುಂಬಾ ಒಳ್ಳೆನು ಅಂತ ಗೊತ್ತಾಗ್ತಾ ಇದೆ. ಇದೆಲ್ಲ ಕಿತಾಪತಿ ಇವಳದೆ ತಾನೇ. ನಾವೆಲ್ಲ ಕಷ್ಟ ಪಡೋದು ನಮ್ಮ ಮಕ್ಕಳು ಮರಿ ಚೆನ್ನಾಗಿರ್ಲಿ ಅಂತ. ಇವನ್ ಜೊತೆ ಇದ್ರೇನೆ ಇವಳು ಚೆನ್ನಾಗಿರ್ತಾಳೆ ಅಂದ್ರೆ ಓಕೆ. ಮದ್ವೆನ ನಾವೇ ನಿಂತು ಮಾಡಿಸ್ತೀವಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಡಿಯರ್ ಬಾಯ್ಸ್, ಇವತ್ತಿಗೆ ನಿಮ್ಮ ಟ್ರೈನಿಂಗ್ ಮುಗೀತು. ಬೆಂಗಳೂರಿನಲ್ಲಿ ನಿಮಗೆ ಫೈನಲ್ ಇಂಟರ್ವ್ಯೂ ಇರುತ್ತೆ. ಅದಾದ್ಮೇಲೆ ಪೋಸ್ಟಿಂಗ್ ಆಗುತ್ತೆ. ಗುಡ್ ಲಕ್ ಟು ಯು ಆಲ್. ವಂಶಿ ಸರ್, ಆಲ್ ದ ಬೆಸ್ಟ್. ನೀನೊಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗ್ತೀಯ ಅನ್ನೋ ನಂಬಿಕೆ ನನಗಿದೆ ಸರ್. ಆದರೆ ನಿನ್ನ ಕೋಪ ಬಂದು ಕಂಟ್ರೋಲ್ ಮಾಡ್ಕೋಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ನಿನ್ನ ಕೆರಿಯರಿಗೆ ಇದೇ ಒಂದು ಕಪ್ ಚುಕ್ಕಿ ಆಗಬಾರ್ದು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಬರ್ಲಾ? ಚೆನ್ನಾಗಿ ಓದ್ಬೇಕು. ಯಾಕಮ್ಮ? ಏನಿಲ್ಲಪ್ಪ, ಬರೀ ಸಂಬಳಕ್ಕೋಸ್ಕರ ಕೆಲಸ ಮಾಡೋದಾದ್ರೆ ನನ್ನ ಪಾಲಿಗೆ ಬರೀ ಸ್ಕೂಲು. ಈ ಮಕ್ಕಳು ನನ್ನ ಮಧ್ಯದಲ್ಲಿ ಏನೋ ಸಂಬಂಧ ಇದೆ, ತಡೆಯಕ್ಕಾಗ್ತಾ ಇಲ್ಲ ಅಷ್ಟೇ. ಸರಿ ಅಮ್ಮ, ಆದ್ರೆ ಒಂದು, ನನಗ್ ಪೋಸ್ಟಿಂಗ್ ಸಿಕ್ಕಾದ್ಮೇಲೆ ನೀನ್ ಯಾವ ಕೆಲ್ಸಕ್ಕೂ ಹೋಗಂಗಿಲ್ಲ. ಅಯ್ಯೋ, ನಾನಾಗ್ಲೇ ಹೆಡ್ ಮಾಸ್ಟರ್ ಕಡೆಯಿಂದ ಹೇಳಿಸಿ ಬೆಂಗಳೂರಲ್ಲಿ ಒಂದು ಕೆಲಸ ನೋಡ್ಕೊಂಡಿದ್ದೀನಿ. ಅಲ್ಲಮ್ಮ, ನಾನ್ ದುಡಿಯೋವಾಗ್ಲೂ ನೀ ಕೆಲ್ಸಕ್ಕೆ ಹೋಗ್ಬೇಕಾ? ಹೌದು, ಅದೊಂದು ಮಾತ್ರ ಬೇಡ ಅಂತ ಹೇಳ್ಬೇಡ. ಈ ಕೆಲಸದಿಂದ ಎಷ್ಟೋ ನನ್ನ ಮನಸ್ಸಿನ ನೋವುಗಳನ್ನೆಲ್ಲ ನಾನು ಮರೀತಾ ಇದ್ದೀನಿ. ಸಂಪಾದನೆಗೆ ನಿನ್ ಕೆಲಸ, ಸಮಾಧಾನಕ್ಕೆ ನನ್ನ ಕೆಲಸ. ಏನಪ್ಪ, ಹುಡುಗಿ ಚೆನ್ನಾಗಿದ್ದಾಳೆ ಅಂದ ತಕ್ಷಣ ಜೊತೆಲೇ ಕರ್ಕೊಂಡು ಬಂದ್ಬಿಟ್ಟಿದೀಯಾ? ಏನಮ್ಮ, ನಾವು ಬೆಂಗಳೂರು ಹೋಗ್ತಾ ಇದೀವಿ, ನೀನು? ಅಮ್ಮ, ಫೈನಲ್ ಎಕ್ಸಾಮ್ಸ್ ಬರಿತಾ ಇದೀನಿ, ಮುಗಿತಿದ್ದ ಹಾಗೆ ನಿಮ್ ಹಿಂದೆನೆ ಬರ್ತೀನಿ.
ಬಂದ ತಕ್ಷಣ ಮದ್ವೆ. ಅಮ್ಮ ನೀವ್ ಯಾವಾಗ ಹೇಳ್ತಿರೋ ಆವಾಗ್ಲೇ. ಸತ್ಯ ನಡೀರಿ ಬಾ ಬಾ.